ಸಾಂಗ್ ಚೇಂಜ್ ಮಾಡಿ ಮಾರೆ, ಯಾವಾಗ ನೋಡಿದ್ರು ಒಂದೇ ಸಾಂಗ್ ಪ್ಲೇ ಮಾಡ್ತೀಯ. ತ್ರೀ ಬ್ರದರ್ಸ್ ಅವ್ರದ್ದು ಒಂದು ರ್ಯಾಪ್ ಸಾಂಗ್ ರಿಲೀಸ್ ಆಗಿದೆ, ಹುಡುಗಿ ಸಿಕ್ತಿಲ್ಲ ಅಂತ, ಅದೊಮ್ಮೆ ಪ್ಲೇ ಮಾಡಂತೆ. ನಮ್ಮ ಊರು ಎಷ್ಟು ಚಂದ ಅಲ್ಲ ಮಾರೆ, ಊರಿಗೆ ಬಂದಾಗ ಏನೋ ಒಂಥರ ಖುಷಿ ಆಗುತ್ತೆ. ತುಂಬಾ ವರ್ಷ ಆಯ್ತಲ್ಲ ಮಾರೆ ನಮ್ಮ ಶಾಲೆಗೆ ಹೋಗೋದು, ಒಮ್ಮೆ ಹೋಗಿ ಬರುವಣ. ಹೋಗು ಮಾರೆ. ಗಾಡಿ ನಿಲ್ಸೊಮ್ಮೆ, ಅದು ನಮ್ಮ ಗಣಿತ ಸರ್ ಅಲ್ವಾ ಪಾಸ್ ಆದ್ದು? ನಮಸ್ತೆ. ಓ ಇದು ಯಾರು ಸರ್ ನಮಗೆ ಗುರ್ತು ಸಿಕ್ಕಿದೆ. ಗುರ್ತು ಸಿಕ್ಕಿತು, ಹೆಸರು ನೆನಪು ಬರ್ತಾ ಇಲ್ಲ. ಪ್ರಾಯ ಆಯ್ತಲ್ಲ, ಹೆಸರು ಮರ್ತೋಗಿದೆ. ಸರ್ ಮತ್ತೆ ಹೇಗಿದ್ದೀರಾ? ಮತ್ತೆ ವಿಶೇಷ ಎಲ್ಲ ಚೆನ್ನಾಗಿದ್ದಾನಪ್ಪ. ನೀವೆಲ್ಲ ಹೇಗಿದ್ದೀರಿ? ಏನ್ ಮಾಡ್ತಾ ಇದ್ರಿ ಎಲ್ಲ? ಸರ್ ಇವನೀಗ MBBS ಮುಗಿಸಿ ಡಾಕ್ಟರ್ ಆಗಿದ್ದಾನೆ ಸರ್. ಇವನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ ಸರ್. ನಾವಿಬ್ರು ಸೇರಿ ಬ್ಯಾಂಗ್ಳೂರಿಂದ ಶೋರೂಮ್ ಹಾಕಿದ್ದೇವೆ ಸರ್. ಒಳ್ಳೇದು, ಬಹಳ ಪೋಖ್ರಿ ಇದ್ದೇವೆ. ಬಹಳ ಖುಷಿ ಆಯ್ತಪ್ಪ. ತಮ್ಮೆಲ್ಲ ಪ್ರೀತಿ, ಶಾಲೆ ಮೇಲೆ ಅಭಿಮಾನ ಇಟ್ಕೊಂಡಿದ್ದೀರಲ್ಲ. ಹೌದು ಸರ್, ತುಂಬಾ ಖುಷಿ ಆಯ್ತು. ಸರ್ ಈಗ ಹೇಗಿದೆ ನಮ್ಮ ಶಾಲೆ ಎಲ್ಲ? ನಾನೀಗ ರಿಟೈರ್ಡ್ ಆಗಿದ್ದೇನೆ. ಹೌದಾ? ಈಗ ಸ್ಟ್ರೆಂತ್ ಏನು ಇಲ್ಲ. ನೀವೆಲ್ಲ ಇದ್ದಾಗ 200-300 ಸ್ಟೂಡೆಂಟ್ಸ್ ಇದ್ರು. ಈಗ ಬರ್ತಾ ಬರ್ತಾ 20-30 ಇಳಿದಿದೆ. ಇನ್ನು ಸ್ವಲ್ಪ ಸಮಯ ಆದ್ರೂ ಅದು ಇರುವುದಿಲ್ಲ. ಇನ್ನು ಫೋಟೋ ತೋರಿಸಿ ಹೇಳ್ಬೇಕಷ್ಟೇ ಇನ್ನು ಬರೋ ಮಕ್ಕಳಿಗೆ ಸರ್ಕಾರಿ ಶಾಲೆ ಅಂದ್ರೆ ಹೀಗಿತ್ತು ಅಂತ. ಇನ್ನು ಶಾಲಾ ಪರಿಸ್ಥಿತಿ ಹಾಗೆ ಆಗಿದೆ. ಬನ್ನಿ ಮನೆಗೆ ಚಾ ಕುಡ್ಕೊಂಡು ಹೋಗುವ. ಬರ್ತೇವೆ ಸರ್, ಇನ್ನೊಮ್ಮೆ ಖಂಡಿತ ಬರ್ತೇವೆ. ನಾವೊಮ್ಮೆ ಶಾಲೆಗೆ ಹೋಗಿ ಬರ್ತೇವೆ. ಆಯ್ತು, ದೇವ್ರು ಒಳ್ಳೇದ್ ಮಾಡಿ. ಬರ್ತೇನೆ. ಇದು ನಮ್ಮ ಊರಿನ ಶಾಲೆ, ಪ್ರಕೃತಿಯ ನಡುವೆ ಕಂಗೊಳಿಸುವ ನಮ್ಮ ಶಾಲೆಯನ್ನು ನೋಡುವುದೇ ಒಂದು ಖುಷಿ. ನಾವು ಕಲಿತು ಎಷ್ಟು ವರ್ಷಗಳೇ ಕಳೆದರೂ ಮತ್ತೆ ಮತ್ತೆ ನೆನಪಾಗುವುದು ಆ ದಿನಗಳು. ಎಷ್ಟು ಖುಷಿಯಾಗುತ್ತೆ ಮಾರೆ ನಮ್ಮ ಶಾಲೆಯನ್ನು ನೋಡಿದಾಗ. ಆ ಹಳೆ ನೆನಪುಗಳು ಹಾಗೆ ಕಣ್ಣಿ ಕಟ್ಟಿದ ಹಾಗಿದೆ. ಹೌದು ಮಾರೆ, ಆ ಸುಂದರವಾದ ಕ್ಷಣಗಳು, ಆ ನೆನಪುಗಳು, ಆ ಜಗಳ, ಶಾಲೆ ಬಿಟ್ಟಾಗ ಒಟ್ಟಿಗೆ ಸೇರಿ ಆಡ್ತಿದ್ದ ಕ್ರಿಕೆಟ್, ಸಂಜೆಯಾದ ಗುಂಪು ಸೇರ್ತಿದ್ದ ಗೂಡಂಗಡಿ. ನಾವು ಲೈಫಲ್ಲಿ ಎಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡಿದ್ರು, ಎಷ್ಟು ಸಂಪಾದಿಸಿದ್ರು, ಆ ಬಾಲ್ಯದ ಖುಷಿ ಮಾತ್ರ ಮತ್ತೆ ಸಿಗಲ್ಲ. ನಮಸ್ತೆ ಸರ್. ಇದೊಂದು ಡೌಟ್ ಉಂಟಾ? ಎಂತದ ಇದು? ಇದು ಹೋಮ್ವರ್ಕ್ ಎಲ್ಲ ನಿಮಗೆ ಮನೇಲಿ ಮಾಡ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ನನಗೆ ಪುರ್ಸೊತ್ತಿಲ್ಲವ ಮನೀಷಾ, ನೀನೊಂದು ಮಾಡಿಕೊಡಿ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ, ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸಮ್ಮತಿ ಸೌಖ್ಯದಾತೆ. ಇವತ್ತು ತುಂಬಾ ಲೇಟ್ ಆಯ್ತು ಮಾರೆ ಕ್ಲಾಸಿಗೆ. ಗಂಟೆ ಈಗಲೇ 9:15 ಆಯ್ತು. ಗಣಿತ ಮಾಸ್ಟಿದ್ದು ರಜೆ ಇರ್ಬೋದು ಇವತ್ತು. ಅಲ್ಲಿ ಅರಿಕೆ ಉಂಟು, ఎక్కువ ಮಾರೆ. ಇಲ್ಲಲ್ಲ ಟೋಟಲ್ ನಿಲ್ಲ ಬಂದ್ರೆ ಹೇಳಾಯ್ತು. ಆಯ್ತಾಯ್ತು. ಏನೋ ಗಂಡ್ರ ಕುಟ್ಟಿಗಳು ಬಜ್ಜೆ ಪನೆ ಪಡೀರಲ್ಲಿ ಯಾಕೆ ಲೇಟ್ ಯಾಕೆ? ಬರುವಾಗ ಬಿದ್ದದ್ದವ. ನಿಮ್ದು ಯಾವಾಗ್ಲೂ ಇದ್ದದ್ದಿ. ಹೋಗಿ ಹೆಚ್ಚಮ್ಮನ ಮೀಟ್ ಆಗೋಣ ಬನ್ನಿ, ಹೋಗಿ. ಎಂತದ ನೀವು ಇವತ್ತು ಸಹ ಲೇಟ್ ಅಲ್ವಾ ನೀವು? ನಂಗೆ ಎಂತ ಮಾತಾಡ್ಲಿಕ್ಕಿಲ್ಲ. ಹೋಗಿ ಹೋಗಿ ಹೆಡ್ ಮಾಸ್ಟರ್ ಮೀಟ್ ಆಗಿ ಬನ್ನಿ. ಹೋಗಿ ಹೋಗಿ. ಹಾಗೆಲ್ಲ ರಜೆ ಕೊಡ್ಲಿಕ್ಕೆ ಆಗುದಿಲ್ಲ. ಈ ಸಲ ಒಂದು ರಜೆ ಕೊಡಿ ಮೇಡಮ್, ಮದುವೆಗೆ ಹೋಗ್ಲಿಕ್ಕೆ ಉಂಟು. ಅಲ್ಲ ಮಾರ್ರೆ, ನಿಮ್ಗೆ ದಿನಾಲು ರಜೆಗೆ ಏನಾದ್ರೂ ಒಂದೊಂದು ಕಾರಣ ಸಿಕ್ಕಿಯೇ ಸಿಗ್ತದಲ್ಲ. ನೀವು ಈ ರೀತಿ ರಜೆ ಮಾಡಿದ್ರೆ ಶಾಲೆಯಲ್ಲಿ ಬೆಲ್ ಬಾರಿಸುವವರು ಯಾರು? ಮೇಡಮ್ ಇವರು ಯಾವಾಗ್ಲೂ ಲೇಟು ಮೇಡಮ್. ಯಾಕೆ ಲೇಟು? ದಾರಿಯಲ್ಲಿ ಬರುವಾಗ ಸೈಕಲ್ ಬಿದ್ದದ್ದು ಮೇಡಮ್. ಹಾಗೆ ಆಸ್ಪತ್ರೆಗೆಲ್ಲ ಹೋಗಿ ಬರುವಾಗ ಲೇಟ್ ಆಯ್ತು. ಲೇಟ್ ಆಯ್ತು, ಈಗ ಕ್ಲಾಸಿಗೆ ಹೋಗಿ ಬೇಗ ಬೇಗ.
ಮನೀಷಾ. ಎಸ್ ಟೀಚರ್. ನಿಶಾ. ನಿಶಾ. ಬರ್ಲಿಲ್ಲ ಟೀಚರ್. ಚಂದ್ರಶೇಖರ. ಎಸ್ ಟೀಚರ್. ಹೊನ್ನಪ್ಪ. ಟೀಚರ್. ಅವನೇನೆಂತ ಕರೀದು, ಅಮಾವಾಸ್ಯೆಗೊಂದ್ಸಲ ಹುಣ್ಣಿಮೆಗೊಂದ್ಸಲ ಬರ್ತಾನೆ ಅವನೊಬ್ಬ. ಮೊಹಮ್ಮದ್ ಇಸ್ಮಾಯಿಲ್. ಎಸ್ ಟೀಚರ್. VIP ಗಳು ಬನ್ನಿ ಬನ್ನಿ. ಯಾವ ಉದ್ದಾರ ಆಗುದ. ಒತ್ತು ಹೊರಗೆ ಹಾಕ್ತೀನಿ ಈಗ ನಿಮ್ಮನ್ನು. ಬಂದದ ಲೇಟ್, ಅದ್ರಲ್ಲಿ ಕ್ಲಾಸಿಗೆ ಡಿಸ್ಟರ್ಬ್ ಮಾಡ್ತಿದ್ದೀರಾ. ನಿನ್ನೆ ಹೇಳಿಕೊಟ್ಟರೆ ನೆನ್ಪುಂಟಲ್ಲ ಗ್ರಾಮರ್? ಇವತ್ತು ಲೆಟರ್ ರೈಟಿಂಗ್ ಹೇಳಿಕೊಡ್ತೇನೆ ಆಯ್ತಾ? ಆಯ್ತು. ಫೈನಲ್ ಎಕ್ಸಾಮಿಗೆ ಇದು 5 ಮಾರ್ಕಿಗೆ ಬಂದೇ ಬರ್ತದೆ. ಸರಿ. ನಮಸ್ತೆ, ಬನ್ನಿ ಬನ್ನಿ. ನಮಸ್ತೆ. ಈ ಕೋಲ ಎಂತ ನೇಮ್ ಬರಿಬೇಕಾದ್ರೆ 6 ಕ್ಯಾಪಿಟಲ್ ಬರೀರಿ ಫಸ್ಟ್ ಲೆಟರ್, ಮತ್ತೆ ಸ್ಮಾಲ್ ಲೆಟರ್ ಬರೆದ ಅರ್ಧ ಮಾರ್ಕ್ ಹೋಯ್ತು ಅಂತೆಲ್ಲ ಹೇಳಿಕ್ಕಿಲ್ಲ. എന്ത് ഫ്രമ എന്ത് ടു എന്ത് മനസ്സിലാണ് മുന്ന നിക്കർത്താണ് എക്കടത്തുക തരയാടുന്നത്. Pile was born in Ohio, the oldest of 3 sons of Charles and Anna Pile. He graduated. ಟೈಮ್ ಆಯ್ತಲ್ವಾ, ನಾಳೆ ಕಂಟಿನ್ಯೂ ಮಾಡು ಆಯ್ತಾ? ನೆಕ್ಸ್ಟ್ ಯಾರ್ದನ್ನ ಪೀರಿಯಡ್? ನೆಕ್ಸ್ಟ್ ಗಣಿತ ಟೀಚರ್. ಗಣಿತವ? ಪುಸ್ತಕ ಎಲ್ಲ ತೆಗೆದು ಸೂತ್ರಗಳನ್ನೆಲ್ಲ ಕಲೀರಿ, ಮಾಷ್ ಬರ್ತಾರೆ, ಸದ್ದು ಮಾಡಬೇಡಿ. ಸೈಲೆನ್ಸ್, ಯಾರು ಮಾತಾಡಬೇಡಿ. ಎಂತ ಸಂತೆ ಇದು? ಹಂಚು ಹಾರಿ ಹೋಗುವಷ್ಟು ಜೋರಾಗಿ ಬೊಬ್ಬೆ ಹಾಕ್ತಿದ್ದೀರಾ. ಸ್ಟಾಫ್ ರೂಮಿನ ತನಕ ಹೇಳ್ತಾ ಉಂಟು ನಿಮ್ಮ ಬೊಬ್ಬೆ. ಲಿಖಿತಾ, ನೀನಲ್ಲ ಕ್ಲಾಸ್ ಲೀಡರ್. ನಿಂಗೆ ಅಸೆಂಬ್ಲಿಯಲ್ಲಿ ಆಗ ಯಾರು ಮಾತಾಡ್ತಾರೆ ಅಂತ ಕೂಡ ನೋಡಿಕೊಳ್ಳಿಕ್ ಆಗುದಿಲ್ಲಲ್ಲ. ಅವನು ಕಿರಣ ಹೆಡ್ ಮಾಸ್ಟರ್ ಮಾತಾಡ್ತಿದ್ದಾರೆ ಗುಣು 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 ಅಂತ. ನಾಚಿಕೆ ಮಾನ ಮರೆದಿಲ್ವಾ ನಿಮಗೆ? ಮಾತಾಡಿದವ್ರ ಹೆಸರನ್ನು ಬೋರ್ಡಲ್ಲಿ ಬರಿ, ಮಾಸ್ಟರ್ ಬಂದಾಗ ನಿಮ್ಮ ಹಣೆ ಬರೆಲ್ಲ ಗೊತ್ತಾಗ್ಲಿ. ಎಸ್, ಗಣಿತ ಸರ್ ಬರ್ಲಿಲ್ಲ. ಗಣಿತ ಸರ್ ಹೀಗೊಂದು 2 ದಿವಸ ಬರದಿದ್ರೆ ಒಳ್ಳೇದಿತ್ತಲ್ವಾ? ಪುಷ್ಪರಾಜರಿಂದ ಅದ್ಭುತವಾದ ಲಿಖಿತ ನೋಡಿಲಿ ಮುನ್ನ ಉಪದ್ರ ಕೊಡುದು. ಏನ್ ನನ್ನ ಹೆಸರು ಯಾಕೆ? ನಿಂದೆ ಸ್ವರ ಕೇಳ್ತುಂಟ, ಅವನ ಸ್ವರ ಓನರಿಗೆ ನಿಮಗೆಲ್ಲ ಕಲಿಸ್ತೇನೆ ಆಯ್ತಾ? ನಿಲ್ಲಿ. ಇಸ್ಮೋ ಚೆಂಡು ನೇರವಾಗಿ ಅಂಕಣದಿಂದ ಹೊರಗೆ ಬೌಂಡರಿ. ಚೆಂಡಾಡುತ್ತಲು ಕ್ರೀಡಾಂಗಣದಿಂದ ಹೊರಗೆ ತೆರಳಿದ್ದಾರೆ. ಇನ್ನು ಜಾಗ ಇಲ್ಲ, ಹೋಗ ಕಡೆ. ಯಾರೆಲ್ಲ ಕ್ರಿಕೆಟ್ ಆಗಿಟ್ಟಿದ್ದೀರಿ? ಮರ್ಯಾದೆಗೆ ಬನ್ನಿ ಈ ಕಡೆ ಬೇಗ. ಇಷ್ಟೇಯಾ? ಬರಲಿ. ನೀನೊಬ್ಬ ಮಾರ ಎಲ್ಲದರಲ್ಲಿ ಸಿಕ್ಕಿ ಬೀಳ್ತಿಯಲ್ಲ ಮಾರ. ನಿನ್ನ ನಾಚಿಕೆ ಮಾನ ಮರದಿಲ್ಲ ನಿನಗೆ? ನಿಮಗೇನು 1 ತಿಂಗಳು ಪೀಠ ಇಲ್ಲ, ಅರ್ಥ ಆಯ್ತಲ್ವಾ? ಎಲ್ರಿಗೂ ಅಷ್ಟೇ. ಎಕ್ಸಾಮ್ ಬರ್ಕೊಂಡು ಓದ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ ಅಲ್ಲ, ನಿಮ್ದು ಒಂದು ಅವಸ್ಥೆ. ನಿಮ್ಮ ಬ್ಯಾಚ್ ನೋಡುವಾಗ ನನಗೆ ಹಾಗೆ ಅನಿಸ್ತಾ ಇದೆ. ಕೂತ್ಕೊಳ್ಳಿ. ಮೀಟಿಂಗ್ ಇತ್ತು, ಅದಕ್ಕೆ ಸ್ವಲ್ಪ ತಡ ಆಯಿತು. ಇವತ್ತು ನಾವು ಸಂಖ್ಯಾಶಾಸ್ತ್ರದ ಬಗ್ಗೆ ತಿಳ್ಕೊಳ್ವಾ ಸರ್? ಭುವನಲ್ಲಿ ಹೆಚ್ಚು ಕರೀತಾ ಇದ್ದಾರೆ, ಹೋಗ್ಬೇಕಂತ. ಸರ್, ನನ್ನ ಕೊಟ್ಟ ಹೋಮ್ವರ್ಕ್. ಹಾಂ, ತೆಗೀರಿ ನೋಡು.
ಇದೇನದು ಅಂಗನವಾಡಿ ಹೋಗ್ತಾ ಇರೋದು? ಬುಕ್ ನೋಡು. ಶಾಲೆ ಬಿಟ್ಟಿದ್ದ ಹೊರಡೋದ? ಎಲ್ಲಿ ಇನ್ನು? ಸರ್ ಮನೇಲಿ ಬಾಕಿ ಆಗಿ ಸರ್ ತರಲಿಲ್ಲ. ಮನೆಯಲ್ಲಿ ಬಾಕಿ ಆಗಿದೆ. ಮನೆಯಲ್ಲಿದೆ? ಅದಿಲ್ಲ. ಬಾ ಇಲ್ಲಿ ಹೋಗು, ಬಾ ಮನೆಗೆ. ಅಪ್ಪನ ಹತ್ರ ಮಾತಾಡಿ ಬಂದಾಗ ಆಗ್ತದೆ. ಬಾ. ಬರಲಿಲ್ಲ ಸರ್. ಬರಲಿಲ್ಲ? ಸುಳ್ಳು ಹೇಳ್ತೀನಿ. ಸುಳ್ಳು ಸುಳ್ಳು ಹೇಳಿ ಗೊತ್ತಾ? ಎಲ್ಲಿಂದ ನೋಡು, ಈಗ ಬರ್ಲಿಕ್ಕೆ ಶುರು ಮಾಡಿದ್ದಾನೆ. ಈಗ ಎಂತದ್ದು ಇದು? ಅದಲ್ಲ, ಇನ್ನು ಉಗ್ರಲ್ಲಿ ಎಂತದ್ದು ಅಂತ. ಸ್ನಾನ ಮಾಡದೆ ಎಷ್ಟು ದಿವಸ ಆಯ್ತು? ಎಂತ ಬಾವಿ ಕೆಲಸ ಇತ್ತಾ ನಿನ್ಗೆ? ನಿನ್ನ ಅಡಿಕೆ ಕ್ಲಿಗಿತ್ತು ಮನೆಯಲ್ಲಿ. ಸರಿ. ಹಿಂದೆಲ್ಲ ಯಾವಾಗ್ಲೂ ಬರೆದಿದ್ದೇವೆ, ಇವತ್ತು ಬರ್ದಿದ್ಯಾ? ಇದಾಗ ಇಲ್ಲ ಯಾರು ಬರೋದು? ಅದು ಅದು ಹೌದು, ಯಾವಾಗ್ಲೂ ಬರಿದಾವ. ಬಾಯ್ಲಿ ಬಾಯ್ಲಿ ಇದ್ರ ಬಾ. A² + B² ಸೂತ್ರ ಹೇಳ. A² + B². 3 BC. 3 BC ಇದೆ. 3 BC ಎಷ್ಟು? 4 BC. ಸೂತ್ರ ಬಿಡಿಸ್ತಾರೆ. 5 ನಿಮಿಷದಲ್ಲಿ ಬಿಡಿಸ್ಬೇಕು. ಬಿಡಿಸು. ಇಂಥದ ಇನ್ನೂ ಶುರು ಮಾಡಿಲ್ಲ? ಹಾ, ಬಾಕಿ ಸಂಖ್ಯೆ ಎಲ್ಲ ಮಾಡ್ಲಿಕ್ಕೆ ಬರ್ತದೆ ನಿನಗೆ? ಇದೆಲ್ಲ ಆಗುದಿಲ್ಲ ಅಲ್ಲ ನಿನಗೆ? ಈ ಸಲ ಯಾರು ನೀವು ಉದ್ಧಾರ ಆಗುದಿಲ್ಲ. ನಾಳೆ ಸರಿಯಾಗಿ ಬರ್ಕೊಂಬರ್ಬೇಕು. ನೋಡ್ತೇನೆ ನಾನು. ಏನ್ ಸರ್ ಮಕ್ಳು ನಮ್ದು ಮರ್ಯಾದೆ ತೆಗಿತಾರ? ಅದನ್ನ ಮೊದಲೇ ಗೊತ್ತಾಗಿದೆ. ಸ್ವಲ್ಪ ಆಟ ಆದ್ರೂ ಆಡಿಸಿ, ಅದ್ರಲ್ಲಾದ್ರೂ ಮೇಲೆ ಬರಲಿ. ಸರ್ ಸರ್ ಎಂತ ಮಾರೆ ಆಟಕ್ಕೆ ಹೋಗ್ಬೇಕಾ ಸರ್? ಇವನೊಬ್ಬ ಇದ್ದಾನಲ್ವಾ ಸರ್, ಒಂದು ಅಕ್ಷರ ಬರೀಲಿಕ್ಕೆ ಬರುದಿಲ್ಲ ಅವನಿಗೆ. ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫೇಲ್. ಭುವನ್ ಅವರ ಗ್ಯಾಂಗ್ ಉಂಟಲ್ವಾ, ಆ ಗ್ಯಾಂಗಿನ ಜೊತೆ ಯಾವಾಗ ನೋಡಿದ್ರು ಇರ್ತಾನೆ. ಅವರ ಜೊತೆ ಇರುದು ಅವನು. ಏನ್ ಮಾರೆ ಸತೀಶ, ಏನ್ ಮರ್ಯಾದೆ ತೆಗಿತ್ಯಾ? ಓದಿ ಪಾಸ್ ಆಗು ಮಾರೆ. ಇವನ್ ಅಕ್ಕ ಎಷ್ಟು ಹುಷಾರಿದ್ಲು ಗೊತ್ತಾ ಸರ್? ರ್ಯಾಂಕ್ ಸ್ಟೂಡೆಂಟ್. ಇವನ್ ನೋಡಿದ್ರೆ ಹೀಗೆ. ಯಾರು ಮೇಡಮ್ ಇವನ್ ಅಕ್ಕ? ಲಾಸ್ಟ್ ಇಯರ್ ಬ್ಯಾಚ್ ಸರ್, ಆಶಾಜಿ ಅಂತ. ಓ, ಅವರು ತಮ್ಮನ ಇವನು. ನಾಚಿಕೆ ಆಗ್ಬೇಕು ಮಾರೆ ನಿನ್ ಜನ್ಮಕ್ಕೆ. ಒಂದು ಹೋಗಿ ಪಾಸ್ ಆಗು. ಇದೆಂತದ? ಹೌದು. ಸಾವು. ನಗಡಿ ಸಾಕಾಗಿದೆ. ಮೊನ್ನೆ ನಿನಗೆಲ್ಲ ಬಿದ್ದಿದಲ್ಲ ಮಾರೆ, ನೀನ್ ದೊಡ್ಡ ಜನ ಆಗುದು ಬೇಡ ಈಗ. ನಿನ್ನಪ್ಪ ಬೇವರ್ಸಿ ಕೊರಂಗು ನಿನ್ನಪ್ಪ ಮುಂಗುಳಿ ಮುಗಿಸಿನ ಸುದ್ದಿ ಎಲ್ಲ ತೆಗಿಬೇಡ. ಬೇಡ ಬೇವರ್ಸಿ. ಮಾಡಿ ಬಿಟ್ಟು ಅಲ್ಲಿ. ಏನ್ರ ಏನ್ರ ಅಲ್ಲಿ? ಏನ್ರ ಯಾರು ಯಾವತ್ತಿದ್ದದೆ ನಿಂದು? ಏನ್ ಮಾರೆ, ಊರಲ್ಲಿ ಬಾರ್ಬರ್ ಶಾಪ್ ಇಲ್ವಾ? ಕಟಿಂಗ್ ಎಲ್ಲ ಮಾಡ್ಲಿಲ್ಲ? ದೇವರಿಗೆ ಕೊಡ್ಲಿಕ್ಕೆ ಉಂಟು ಸರ್. ಹಾ, ಸರಿ ಸರಿ ಕೂತ್ಕೋ. ಅವ ನಂಗೆ ಉಪದ್ರ ಮಾಡುದು ಸರ್. ಯಾರಪ್ಪ? ಅವ ಪ್ರವೀಣ. ಏನಂತೆ? ಅವ ನನ್ನನ್ನೇ ನೋಡುದು. ಹೌದಾ? ಬಾಯಲ್ಲಿ ಏನ್ ಮಾರ ನಿನ್ನ ಅವಸ್ಥೆ?
ಇದೊಂದು ಪ್ಯಾಂಟಾ, ಇದೊಂದು ಶರ್ಟಾ? ಹಾಂ, ಏನು ಮಾಡಿದ್ದಿ? ಯಾಕೆ ಬೇಕಿತ್ತು ನಿನ್ಗೆ ಅಧಿಕ ಪ್ರಸಂಗ? ಬಾಟ್ಲಿ ಕೊಡ. ಎಕ್ಸ್ಕ್ಯೂಸ್ ಮಿ ಸರ್, ನಾಳೆ ಸ್ವಲ್ಪ ಮಕ್ಕಳಿಗೆ ಎಕ್ಸಾಮ್ ಇತ್ತು, ಈ ಪೀರಿಯಡ್ ಒಂದು ಕೊಡ್ತೀರಾ? ಓಕೆ ಮೇಡಮ್, ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ ಅಲ್ಲ. ಭಕ್ತಿ ಹಾಗೂ ನಿಷ್ಠೆಯ ಬಗ್ಗೆ ಜೇಡರ ದಾಸಿಮಯ್ಯನವರ ಅಭಿಪ್ರಾಯವೇನು? ಎಲ್ಲರೂ ಸೆಕೆಂಡ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣವೇನು? ಕೊಲ್ಲದಿರಲು ಕಾರಣವೇನು? ನೀವಲ್ಲಿ ಏನ್ ಮಾಡ್ತಾ ಇದ್ದೀರಾ? ಲಾಸ್ಟ್ ಬೆಂಚರ್ಸ್ ಸ್ಟ್ಯಾಂಡ್ ಅಪ್. ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಾ ಇದ್ದೀನಿ ತಾನೆ. ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಹೊರಗೋಗಿ, ಗೆಟ್ ಔಟ್. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ, ಎಲ್ಲರೂ ಪ್ರಿಪೇರ್ ಆಗಿ ಬರ್ಬೇಕು. ನಾಳೆ ಫುಲ್ ಮಾರ್ಕ್ಸ್ ಬೇಕು ನಂಗೆ ಎಲ್ರದ್ದು, ಸರಿನಾ? ಆಲ್ ದ ಬೆಸ್ಟ್ ಗೈಸ್. ನೀನು ಕೊಟ್ಟಿಯ ಮಾರೆ? ನಾನು ಕೊಟ್ಟಿಲ್ಲ, ನೀನು ಕೊಡ್ತಿದ್ಯಾ? ನೀನು ಯಾವಾಗ್ಲೂ ಓಡ್ಲಿಕ್ಕಿಲ್ಲ ಮಾರೆ. ಅವನಿಗೆ ಗೊತ್ತೇ ಆಗುದಿಲ್ಲ ಕೊಡೋದ್ರೆ. ಇದು ಇದು ಯಾರಿಗೆ? ನನಗೆ. ಓಕೆ, ಒಂದು ನಾನು 5 ಇವ, 4 ನೀನು, 3 ಇವಾಗ ಯಾವ್ದು 4 ಅಂತಲ್ಲ. ಒಂದು ಗಣಿತ ನೋಟ್ಸ್ ಬರ್ತಾ ಇತ್ತಾನ? ನಂದಾಗಿದೆ, ನಿಂದಾಗಿಲ್ವಾ? ನಂದಾಗ್ಲಿಲ್ಲನಾ, ನಮ್ಮ ಮನೆಯಲ್ಲಿ ಕುಳಕ್ಲಿಗೆ ಬಳಸ್ಲಿಕ್ಕಿತ್ತು, ಹಾಗೆ ಬರ್ದೇ ಆಗ್ಲಿಲ್ಲ. ಓದ್ಕೊಂಡು ಬಂದಿದ್ದೀರಲ್ಲ? ಎಸ್ ಟೀಚರ್. ಕಾಪಿ ಮಾಡಬೇಡಿ ಯಾರು. ಚೀಟಿ ಇಲ್ಲಲ್ಲ ಯಾರ ಹತ್ರನು? ಚೆಕ್ ಮಾಡ್ಬೇಕಾ? ಮೇಡಮ್ ಒಂದು ನಿಮಿಷ. ಸ್ಟೂಡೆಂಟ್ಸ್, 14E ಅಲ್ಲಿ ಕ್ವಶನ್ ನಂಬರ್ 14E ಅಲ್ಲಿ ರೋಮ ನಂಬರ್ 1 ಬೇಡ, ರೋಮ ನಂಬರ್ 2 ಬರೀರಿ. ಆಲ್ ಶುಡ್ ಫಾಲೋ ದ ಟ್ರಾಫಿಕ್ ರೂಲ್ಸ್ ಸ್ಟ್ರಿಕ್ಟ್ಲಿ. ಅರ್ಥ ಆಯ್ತಲ್ಲ? ಓಕೆ, ಥ್ಯಾಂಕ್ ಯು. ಬರಿ ಬರಿ, ಗೆರೆ ಹಿಡಿಯೋದು ಸಾಕು. ನೀರು ಬೇಕಾ? ನೀರ ಮಾತಾಡಿದಂತ ಅಲ್ಲಿ ಇಸ್ಮಾಯಿಲ್ ಬರ್ಬೇಕಾ? ನಾನಲ್ಲಿ ಗೋಪಾಲ್ ಒಂದ್ಸರಿ ನೋಡ್ಕೊಳ್ಳಿ ಎಲ್ರುನಾ. ಆಯ್ತು ಮೇಡಮ್. ಯಾರು ಮಾತಾಡಬೇಡಿ. ನಿಮಗೆ ಹೇಳಿದ್ರೆ ಭಾಷೆ ಅರ್ಥ ಆಗುದಿಲ್ವಾ? ಯಾರು ನೋಡಿ ಹೋಗಿ. ಆನ್ ಮಾಡೋದು ಹೇಗೆ? ಮನೀಷಾ, ಎಂತ ಆಯ್ತಾ ಮನೀಷಾ? ಎಂತ ಹುಡುಕ್ತಾ ಇದ್ದಿ? ಆನ್ ಹೇಗೆ ಮಾಡೋದು ಗೊತ್ತಾಗ್ತಾ ಇಲ್ಲ. ಇರು, ನಾನು ಸರಿ ಮಾಡಿ ಕೊಡ್ತೇನೆ. ಇರು. ಏನಿದು? ನೋಡು.
ಅಪ್ಪನಂದ್ರೆ ಹೇಳ್ತೇನೆ. ಎಂತ ಮಾಡೋದು ಇಲ್ಲಿ? ಹಾ, ಹೋ ಕ್ಲಾಸ್ಗೆ. ನಿಮ್ದು ಕನ್ನಡ ಪರೀಕ್ಷೆ ಪೇಪರ್ ಟೀಚರ್ ನನಗೆ ಕೊಡ್ಲಿಕ್ಕೆ ಹೇಳಿದ್ದಾರೆ ಆಯ್ತಾ. ನಿಮ್ಮ ಹಣೆ ಬರ ಎಲ್ಲ ಇದ್ರಲ್ಲಿ ಉಂಟು, ಎಂತ ಬರ್ತಿದ್ದೀರಾ. ಆಶಿಕಾ, ಎಂತ ಬೇರೆ ಬಂದಿದ್ಯಾ? ಬೇಗ ಬರ್ಲಿಕ್ಕೆ ಆಗುದಿಲ್ವಾ? ಕನ್ನಡದಲ್ಲಿ 7, ಇನ್ನು ಇಂಗ್ಲಿಷಲ್ಲಿ ಎಂತ ಅವಸ್ಥೆಯ? ಹೋಗು. 0 ಕೋಳಿ ಮೊಟ್ಟೆ. ಇಸ್ಮಾಯಿಲ್ 23. ಇನ್ನೀನು ಶಾಲೆಗೆ ಸರಿಯಾಗಿ ಬರುದಿಲ್ಲ ಮರೆಯ. ಅವನ ಹತ್ರ ಕುತ್ಕೊಂಡದಲ್ಲ ನೀನು. ಹುಲಿಯು ಹಿಂದೆಯಿಂದ ಹಾಯ್ದು ಕೊಲ್ಲಲು ಕಾರಣವೇನು ಅಂತ ಒಂದು ಕ್ವಶನ್ ಉಂಟಲ್ವಾ? ಇವನು ಇಡೀ ಕಾಂತಾರದ ಕಥೆಯನ್ನು ಬರೆದಿಟ್ಟಿದ್ದಾನೆ. ಮಾರ್ಕ್ ಕಮ್ಮಿ ಬರ್ಬೇಕು, ಮನೆಗೆ ಬನ್ನಿ ಮತ್ತೆ ಮಾಡ್ತೀನಿ. ನಿಮಗೆ ಆಟ ಆಡುದೇ ಆಯ್ತು, ಯಾವಾಗ ನೋಡ್ತೀವಿ. ನಮಸ್ಕಾರ ಸರ್, ಎಲ್ಲಿ ಕೇಳಿದ್ರಂತೆ? ಇವ್ರೆ, ನೀವು ಬುದ್ಧಿ ಹೇಳೋದಿಲ್ವಾ? ಕ್ಲಾಸಿಗೆ ಯಾವಾಗ್ಲೂ ಲೇಟ್, ಬಂದ್ರು ಬರೀ ಜಗಳ. ಒಂದು ಸಬ್ಜೆಕ್ಟ್ ಅಲ್ಲೂ ಪಾಸ್ ಆಗಿಲ್ಲ. ಈ ತರದ SSLC ಪಾಸ್ ಆಗೋದು ಬಹಳ ಕಷ್ಟ ಇದೆ. ಮತ್ತೆ ನಮ್ಮನ್ನು ದೂರದ್ ಬೇಡ. ಹೊಡೆದು ಏನ್ ಪ್ರಯೋಜನ ಇಲ್ಲ. ಆದಷ್ಟು ಬುದ್ಧಿ ಹೇಳಿ, ಪರೀಕ್ಷೆ ಹತ್ರ ಬರ್ತಾ ಇದೆ. ಮನೆಗೆ ಬನ್ನಿ, ಬೆನ್ನು ಹುಡಿ ಮಾಡ್ತೀನಿ ನಿಮ್ಮಂತ ಸಿಳ್ಳೋದು. ಏನಾಯ್ತು ಮಗಳ, ಯಾಕೆ ಆಳ್ತಾ ಇದ್ದೀಯಾ? ಅಪ್ಪ ಇವತ್ತು ನನ್ಗೊಬ್ಬ ಲವ್ ಲೆಟರ್ ಕೊಡ್ಲಿಕ್ಕೆ ಬಂದ. ತುಂಬಾ ಟಾರ್ಚರ್ ಮಾಡ್ತಿದ್ದಾನೆ. ಯಾರ ಮಗಳೇ ಆ ಬೇವರ್ಸಿ? ಆ ಲಾಲಿ ತಿನ್ನುವವ. ನಾನು ಅವನನ್ನು ವಿಚಾರಿಸ್ತೇನೆ, ನೀನು ಅಂಗಡಿಯಲ್ಲಿ ನಿಂತಿರು. ಏಯ್, ಇಲ್ಲಿ ಬರ. ನನ್ನ ಮಗಳಿಗೆ ಲವ್ ಲೆಟರ್ ಕೊಡ್ತೀಯಾ? ನಾನು ಕೊಡ್ಲಿಲ್ಲ. ಮತ್ತೆ ಯಾರು ಕೊಟ್ಟದು? ನಾನಲ್ಲ, ನಾನೇನು ಮಾಡಲಿಲ್ಲ. ನಾನು ಇನ್ನ ಎದೆಗೋದಿತಾನೆ ಕಾಂಡ್ರ ಕುಟ್ಟಿ. ಬಾರಿ ಚಂದ ಉಂಟು. ಕೂತ್ಕೋ, ಹೋಗುವ. ಅಪ್ಪ ನೀವು ಯಾರಿಗೆ ಬೈದದ್ದು? ಅವನಲ್ಲ, ಮತ್ತೆ ಅವನಾಗ್ಲಿ ಹೋಗಿ ಆಯ್ತು. ಶೇ, ನೀ ಮೊದಲೇ ಹೇಳಲಿಕ್ಕೆ ಆಗುದಿಲ್ವಾ? ನಾಳೆ ಸಿಗ್ತಾನಲ್ಲ, ಹೋಗುವ. ಆ ಗಣಿತ ಮಸ್ತ್ ಎಂತ ಮಾರೆ, ಯಾವಾಗ ನೋಡಿದ್ರು ನಮ್ಮನ್ನೇ ಟಾರ್ಗೆಟ್ ಮಾಡೋದು. ಇವತ್ತು ಕೂಡ ಅಪ್ಪನ ಕೈಯಿಂದ ಪೆಟ್ಟು ತಿನ್ಲಿಕ್ಕೆ ಸಹ ಅವರೇ ಕಾರಣ. ಆ ಮೊನ್ನೆ ಹುಡುಗಿಯರಾದ್ರೆ ನನಗೆ ನಾಯಿಂದ ಗಡೆ ಹೊಡೆದಿಯ ಮಾರ. ಅವನಿಗೆ ಎಂತಾದ್ರೂ ಮಾಡ್ಬೇಕಾ? ಬೆಂಕಿ ಹಾಕುವ. ಎಲ್ಲಿಗೆ? ಅವನ ಪುಟ್ಟು ಸ್ಕೂಟರ್ ಇದೆಯಲ್ಲ, ಅದಕ್ಕೆ ಬೆಂಕಿ ಹಚ್ಚಿದ್ರೆ ಆಯ್ತು. ಸ್ಕೂಟರಿಗೆ ಬೆಂಕಿ ಬೇಡ, ಮತ್ತೆ ಅವನ ಸ್ಕೂಟರಿನ ಬ್ರೇಕ್ ಫೇಲ್ ಮಾಡುವ. ಯಾಕಂದ್ರೆ ಬೆಂಕಿ ಗೊತ್ತಾಗ್ತದೆ, ಬ್ರೇಕ್ ಮಾಡಿದ್ರೆ ನಾಳೆ ಗೊತ್ತಾಗಲ್ಲ. ಅದಕ್ಕೆ ಇವತ್ತು ರಾತ್ರಿ ಹೋಗುವ. ಅವನಿಗೆ ಏನಾದ್ರೂ ಮಾಡ್ಲೇಬೇಕು. ಅವನಿಗೆ ಮಾಡುದೆ. ಬ್ರೇಕ್ 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 ವೈರ್ ಕಟ್ ಮಾಡಬೇಕು. ಯಾರಾದ್ರೂ ಸೌಂಡ್ ಮಾಡ್ಬೇಡಿ ಅಂತ. ಹೊಡ್ರು 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 ಹೊಡ್ರು. ಯಾರಣ್ಣ? ಸರ್, ಹೇಗಿದ್ದಾರೆ? ಪರವಾಗಿಲ್ಲ, ಹುಷಾರಿದ್ದಾರೆ. 1-2 ದಿವಸದಲ್ಲಿ ಸರಿ ಆಗ್ತಾರೆ. ತರೋದು ಒಂದು ಸ್ವಲ್ಪ ಲೇಟ್ ಆಗ್ತಿದ್ರೆ ಜೀವಕ್ಕೆ ಅಪಾಯ ಇತ್ತು. ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದೇವೆ. 1-2 ದಿವಸದಲ್ಲಿ ಸರಿ ಆಗ್ಬೋದು. ನೋಡುವ ಮತ್ತೆ ಹೇಗಿದ್ದಾರೆ ಅಂತ. ಸರಿ ಸರ್. ಯಾಕಪ್ಪ ಆ ದೇವರಂತ ಮನುಷ್ಯನಿಗೆ ಉಪದ್ರ ಮಾಡ್ಲಿಕ್ಕೆ ಹೋದ್ರಿ? ನೋಡು, ನಿಮ್ಮನ್ನು ಬದುಕಿಸಿದ್ದು ಬೇರೆ ಯಾರಲ್ಲ, ಆ ಪುಣ್ಯಾತ್ಮ. ಆಸ್ಪತ್ರೆಗೊಂಡಿ ಹೊರ ಆಸ್ಪತ್ರೆಗೊಂಡಿ ಎಷ್ಟೇ ಸರ್? ನೀವು ಒಂದು 6,000 ಕಟ್ಟಿ.
ನಾವು ಈ ರೀತಿ ಮಾಡಬಾರ್ದಾಗಿತ್ತು ಸರ್. ನಮ್ಮ ತಪ್ಪಾಗಿದೆ, ನಮ್ಮನ್ನು ಕ್ಷಮಿಸ್ಬಿಡಿ ಸರ್. ಸಮಾಧಾನ ಮಾಡ್ಕೊ. ಏನೋ ಗೊತ್ತಿಲ್ಲದೆ ಮಾಡಿರೋ ತಪ್ಪಲ್ವ, ವಯಸ್ಸೇ ಆಗಿದೆ. ನನಗೇನು ಬೇಸರ ಇಲ್ಲ. ಇಷ್ಟದ್ದು ನಮ್ಮ ಪಾಠ ಹೇಳ್ಕೊಟ್ಟಿರೋ ಮಕ್ಕಳಲ್ವ. ಗುರುಗಳಾದವರು ಏನೇ ಶಿಕ್ಷೆ ಕೊಟ್ಟರು ಅದು ವಿದ್ಯಾರ್ಥಿಗಳು ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಹೊರತು ನಿಮ್ಮೇಲೆ ದ್ವೇಷದಿಂದ ಅಲ್ಲ. ಇನ್ನಾದರೂ ಚೆನ್ನಾಗಿ ಕಲಿತು ಸಮಾಜದಲ್ಲಿ 4 ಜನ ಗುರುತಿಸುವಂಥ ಒಳ್ಳೆ ಕೆಲಸ ಮಾಡಿ. ಬೇಗ ಹುಷಾರಾಗಿ ಚೆನ್ನಾಗಿ ಕಲೀರಿ. ಪರೀಕ್ಷೆ ಬೇರೆ ಹತ್ರ ಬರ್ತಾ ಇದೆ. ಹೊರಗಿದ್ದೇನೆ. ಆಕ್ಷನ್ ಪಂಡರಾ ಬೊಟ್ಲೆ ಹೌದಾದ ಪಿರಾಡಿಗೆ ಇಂಚ ಬರ್ಬಿನಾ? ಮಾಮಾದ್ ಇಸ್ಮಾಯಿಲ್. ಲಿಖಿತಾ ನೀನಲ್ಲ ಕ್ಲಾಸ್ ಟೀಚರ್? ಏ ಸಾರಿ. ಸುಮ್ಮನೆ ಸುಮ್ಮನೆ ರಜೆ ಕೊಡುವುದಿಲ್ಲ. ಮೇಡಮ್ ಟೀಚರ್ದ? ಮೇಡಮ್ ಮೇಡಮ್ ಮದುವೆಗೆ ಹೋಗ್ಲಿ. ಅವ ನನಗೆ ಉಪದ್ರ ಮಾಡುದು ಸರ್. ಯಾರಪ್ಪ? ಅವ ನವೀನ. ನವೀನ ಕಲಿಸ್ತೇನೆ. ಯಾರು ಮಾತಾಡ್ಬೇಡಿ. ಗಣಿತ ಸರ್ ಬಂದಿಲ್ಲ, ಸರ್ ಬಂದಿಲ್ಲ. ಮೇಡಮ್ ಮಾರೆ ಊರಲ್ಲಿ ಏನು ಬಾರ್ಬರ್ ಶಾಪ್ ಇಲ್ವಾ ಕಟಿಂಗ್ ಮಾಡ್ಲಿಕ್ಕೆ ನಿನ್ಗೆ? ಬಾರಲ್ಲಿ ಏಯ್ ಇಲ್ಲಿ ಬಾರ. ನನ್ನ ಮಗಳಿಗೆ ಡೈಲಾಗ್ ಆಂಡ್ರ ಕೊಟ್ಟಿ ಜಾಸ್ತಿ ಎದೆಗೆ ಒದ್ದ ಅಂದ್ರೆ ಒಳ ಬಗ್ಗೆ. ಯಾರು ಮಾತಾಡಬೇಡಿ. ಸಂಜೆ ಆದಾಗ ಓಡಿ ಹೋಗಿ ಸಾರಿ ನಿಂದು ಗಣಿತ ನೋಟ್ಸ್ ಕಂಪ್ಲೀಟ್ ಆಗಿದಾನ? ನಂದಾಗಿದೆ. ನಿಂದಾಗಿದೆ? ನಂದಾಗ್ಲಿಲ್ಲವಾ? ನಮ್ಮ ಮನೆ ಭಾಷೆಯಿಲ್ಲದ ಪ್ರಾಣಿಗಳು. ಯಾರು ಬ್ಯಾವರ್ಸಿ ಅವನು ತಿಂತಿ ಯಾರವ ಬ್ಯಾವರ್ಸಿ? ಯಾರ ಮಗಳೇ ನೋಡ, ಯಾರ ಮಗಳೇ ಆ ಬ್ಯಾವರ್ಸಿ? ಮೊನ್ನೆ ಶಾಲೆಯಲ್ಲಿ ಆ ಹುಡುಗಿಯರ ಹತ್ರ ನಾಯಿಂದ ಕಡೆ ಹೊಡೆದ್ಯಾರ. ನಾನು ಗಂಚೆ